ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಈಗಾಗಲೇ ನಿಮ್ಮೊಟ್ಟಿಗೆ ಆ ವಿಚಾರವನ್ನು ಹಂಚಿಕೊಂಡಿದ್ದೇನೆ. ಏನು ಅಂತಂದರೆ, ಬಿ ಜೆ ಪಿಗೆ ನೀವೇನಾದರೂ ಮತ ಹಾಕಿದರೆ ಅವರು ಗ್ಯಾರಂಟಿಗಳನ್ನು ನಿಲ್ಲಿಸುವಂಥ ಒಂದು ಕಾನೂನನ್ನು ತರ್ತಾರೆ. ಹಾಗಾಗಿ ನಾವು ಜನ್ಮಪೂರ್ತಿ ಗ್ಯಾರಂಟಿಗಳನ್ನು ಕೊಡ್ತೇವೆ, ಫ್ರೀ ಬೀಸನ್ನು ಕೊಡ್ತೇವೆ, ಆದ್ದರಿಂದ ಕಾಂಗ್ರೆಸ್ಸಿಗೆ ಮತ ಹಾಕಿ. ಈ ಒಂದು ಸಂದೇಶವನ್ನು ಜನರಿಂದ ಜನಕ್ಕೆ ಮುಟ್ಟಿಸುವ ಕೆಲಸವನ್ನು ನೀವೇ ಮಾಡಬೇಕು ಅಂತ ನಿನ್ನೆ ಇಂದಿರಾ ಗಾಂಧಿಯವರ ಜನ್ಮದಿನದ ಪ್ರಯುಕ್ತ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಬಹಳ ವೀರಾವೇಶದಿಂದ ಮಾತಾಡಿದರು. ಅಂದರೆ ಏನೋ ಒಂದು ರೀತಿಯಲ್ಲಿ ಭವಿಷ್ಯವನ್ನು ಭಾರತದಲ್ಲಿ ನಾವು ಅದ್ಭುತವಾಗಿ ಕಟ್ತೇವೆ, ಈ 75 ವರ್ಷದಲ್ಲಿ ನೀವು ಯಾರೂ ಕಟ್ಟದೇ ಇರುವಂಥ ಒಂದು ಭಾರತವನ್ನು ನಾವು ಸಶಕ್ತವಾಗಿ ಕಟ್ತೇವೆ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯ ವೀರಾವೇಶದ ಮಾತನ್ನು ಆಡಿದರು. ಆದರೆ ಆ ಮಾತಿನ ಅರ್ಥ ಏನು ಅನ್ನೋದನ್ನು ಈಗಾಗಲೇ ವಿವರಿಸಿದ್ದೇನೆ. ನಾವು ಫ್ರೀ ಕೊಟ್ಟು ಅಧಿಕಾರದ ರಾಜಕಾರಣವನ್ನು ಮಾಡ್ತೇವೆ, ನಮಗೆ ದೇಶದ ಅಭಿವೃದ್ಧಿ, ಆರ್ಥಿಕತೆ ನಾಳೆ ಯಾವುದು ಮುಖ್ಯವೇ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಫರ್ಮಾನನ್ನು ಕೊಡಿಸಿದ್ದಾರೆ. ನಾನು ಈ ಹೊತ್ತಿನಲ್ಲಿ ನಿಮಗೆ ಒಂದು ಕಣ್ತೆರೆಯುವ ಕೆಲಸವನ್ನು ಮಾಡಬೇಕು. ಬರೀ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದಾಗೆ ನಾವು ಪಾಕಿಸ್ತಾನದಲ್ಲಿ ಹಾಗಾಯಿತು, ಬಾಂಗ್ಲಾದಲ್ಲಿ ಹಾಗಾಯಿತು, ಶ್ರೀಲಂಕಾದಲ್ಲಿ ಹಾಗಾಯಿತು, ನಮ್ಮಲ್ಲಿ ಪಂಜಾಬ್ನಲ್ಲಿ ಹೀಗಾಗಿದೆ, ನೇಪಾಳ ಹಾಗಾಗಿದೆ, ವೆನಿಜುವೆಲಾ ಹೀಗಾಗಿದೆ, ಗ್ರೀಸ್ನಲ್ಲಿ ಈ ಥರ ಆಯಿತು, ಇವೆಲ್ಲವನ್ನು ನಾವು ಹೇಳಿದಾಗ ಹಿಂದೊಮ್ಮೆ ಜಗತ್ತಿನ ಹೊರಗಿನ ಅಕ್ಕಪಕ್ಕದ ಒಳಗಿನ ಎಲ್ಲ ಅಂಕಿಅಂಶಗಳನ್ನು ಆಗಾಗ ಸಂದರ್ಭಕ್ಕೆ ತಕ್ಕಾಗಿ ನಾನು ಇಡ್ತಾನೆ ಬಂದಿದ್ದೇನೆ. ಆದರೆ ಒಂದು ಉದಾಹರಣೆಯನ್ನು ಇಟ್ಕೊಂಡು, ರಾಜಕಾರಣವೇ ನನ್ನ ಉದ್ದೇಶ, ಜನರನ್ನು ಮಂಕುಬೂದಿ ಎರಚಿ ಅವರಿಗೆ ಅಗತ್ಯ ಇಲ್ಲದೇ ಇದ್ದಂಥ ಒಂದು ಭಾವಾವೇಶಕ್ಕೆ ಒಳಗು ಮಾಡಿ ಧರ್ಮವೇ ದೇಶಕ್ಕಿಂತ ಮುಖ್ಯ ಅನ್ನುವ ಒಂದು ಅಫೀಮನ್ನು ಅವರ ತಲೆಗೆ ತುಂಬಿ, ಆಮೇಲೆ ಪಕ್ಕದ ದೇಶದೊಟ್ಟಿಗೆ ನೆಲಕ್ಕಾಗಿ ಹೋರಾಟ ಮಾಡುವುದೇ ನಮ್ಮ ದೇಶದ ಅತ್ಯುನ್ನತವಾದಂಥ ಮತ್ತು ಪ್ರಥಮವಾದ ಆದ್ಯತೆ ಅನ್ನುವ ರೀತಿಯಲ್ಲಿ ರಕ್ತಪಾತಕ್ಕೆ ಮುಂದಾಗುವ, ಭಯೋತ್ಪಾದಕತೆಗೆ ಇಂಬು ಕೊಡುವ, ಅದರ ಜೊತೆಗೆ ಅಸ್ಥಿರ ಒಂದು ಸಂವಿಧಾನ, ಅಸ್ಥಿರ ರಾಜಕೀಯ, ಸಮಯ ಸಾಧಕತನವೇ ರಾಜಕೀಯದ ಸೂತ್ರಸಂಧಾನ ಅನ್ನುವ ರೀತಿಯಲ್ಲಿ ಈ 75 ವರ್ಷ ಒಂದು ರೀತಿಯಲ್ಲಿ ಭಾರತಕ್ಕಿಂತ ಮೊದಲ ದಿನ, ಭಾರತಕ್ಕೆ 47ರ ಮಧ್ಯರಾತ್ರಿ, ಅಲ್ಲಿ ಅದಕ್ಕೂ ಒಂದು ದಿನ ಮೊದಲವೇ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ನಾನು ಇಷ್ಟೊತ್ತು ಮಾತಾಡ್ತಾ ಇರೋದು ಪಾಕಿಸ್ತಾನದ ಬಗ್ಗೆ. ಪಾಕಿಸ್ತಾನದಲ್ಲಿ ಎಲ್ಲವನ್ನೂ ಫ್ರೀ ಕೊಡ್ತಾ, ಎಲ್ಲವನ್ನೂ ನಿಮಗೆ ಜನಸಾಮಾನ್ಯರಿಗೆ ನಾವು ಫ್ರೀ ಕೊಡ್ತೇವೆ ಅನ್ನುವ ಈ ಫ್ರೀ ಬೀಸ್ ರಾಜಕೀಯವನ್ನು ಮಾಡಿ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಎಂಥ ಅಧೋಗತಿಗೆ ಬಂದಿದೆ ಅಂದರೆ, IMFನಿಂದ ಅವರು ತೆಗೆದ ಸಾಲ 23 ಬಾರಿ, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ IMF ಅಂತ ಏನಿದೆ, ಅದರಲ್ಲಿ 23 ಬಾರಿ ಸಾಲವನ್ನು ಎತ್ತಿದ್ದಾರೆ. ಆ ಸಾಲವನ್ನು ಈ ರೀತಿಯಲ್ಲಿ ಎತ್ತಿದಂಥ ಪ್ರಪಂಚದ ಇನ್ನೊಂದು ದೇಶವೇ ಇಲ್ಲ. ಇವತ್ತು ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದರೆ, ಪಾಕಿಸ್ತಾನ ಮಾಡಿದ ಸಾಲಕ್ಕಾಗಿ ಇಡೀ ಪಾಕಿಸ್ತಾನದ ಭೂಭಾಗವನ್ನು ಮಾರಿದರೂ ಕೂಡ ಸಾಲ ತೀರುವುದಿಲ್ಲ. ಅಂಥ ಒಂದು ದುಸ್ಥಿತಿಗೆ ಪಾಕಿಸ್ತಾನ ಬಂದಿದೆ. ಕಾರಣ ಏನು? ಮಾತೆತ್ತಿದರೆ ಜಮ್ಮು ಕಾಶ್ಮೀರ, ಮಾತೆತ್ತಿದರೆ ಭಾರತದೊಳಗೆ ಭಯೋತ್ಪಾದಕರ ನುಗ್ಗಿಸುವಿಕೆ, ಮಾತೆತ್ತಿದರೆ ಧರ್ಮ, ಮಾತೆತ್ತಿದರೆ ಭಾರತದ ಮೇಲೆ ನಮ್ಮ ಕಪಿಮುಷ್ಟಿಯನ್ನು, ನಮ್ಮ ಕಬಂಧ ಬಾಹುವನ್ನು ನಾವು ಚಾಚೇವೆ, ಜಮ್ಮು ಕಾಶ್ಮೀರವನ್ನು ನಾವು ಹೊಡ್ಕೊಳ್ತೇವೆ, ಭಾರತವನ್ನು ಚಿತ್ರಾನ್ನ ಮಾಡ್ತೇವೆ. ಈ ಭಾವಾವೇಶದಲ್ಲಿ ಜನರನ್ನು ನಿಲ್ಲಿಸಿ ಫ್ರೀ ಬೀಸನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಹೇಗಾದರೂ ಬರ್ತೇವೆ ಅನ್ನುವಂಥ ದಾಹದಲ್ಲಿ ಇಡೀ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ನೆಲಕಚ್ಚುವಾಗೆ ಮಾಡಿದರು. ಈಗಿರುವ ಸಾಲದಲ್ಲಿ ಅವರು ದಿನಕ್ಕೆ 100 ಕೋಟಿ ತೀರಿಸಿದ್ರು, ಇಡೀ ಪಾಕಿಸ್ತಾನ ಮತ್ತೆ ಪುನರುಜ್ಜೀವನ ಆಗಲಿಕ್ಕೆ 200 ವರ್ಷ ಬೇಕು ಅಂತ ಜಗತ್ತಿನ ಆರ್ಥಿಕ ತಜ್ಞರು ಹೇಳ್ತಾರೆ.
ನೋಡಿ ಅಲ್ಲಿಯ ದುಸ್ಥಿತಿ ಹೇಗಿದೆ ಅಂತ. ಪಾಕಿಸ್ತಾನದ ಈ ಹೊತ್ತಿನ ಒಟ್ಟು ಸಾಲ $274 ಮಿಲಿಯನ್. ಅದೇ ಅಲ್ಲಿಯ GDP $374 ಬಿಲಿಯನ್. ಅದರ ಜೊತೆಗೆ ಪಾಕಿಸ್ತಾನದ ಸಾಲದ ಮೊತ್ತ ಎಷ್ಟು ಇದೆ ಅಂತಂದರೆ ದೇಶದ 70% ಆಸ್ತಿಯನ್ನು ಮಾರಿದರೂ ಕೂಡ ಅವರ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದುಸ್ಥಿತಿಗೆ ಅಲ್ಲಿ ಬಂದು ನಿಂತಿದೆ. ಇನ್ನು 3 ವರ್ಷಗಳಲ್ಲಿ IMF ಈಗಾಗಲೇ ಜಗತ್ತಿನ ರಷ್ಯಾದಿಂದ ಹಿಡಿದು ಅಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು UAEಯಿಂದ ಹಿಡಿದು ಸೌದಿ ಅರೇಬಿಯಾದಿಂದ ಹಿಡಿದು ಎಲ್ಲ ಕಡೆಯೂ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಹೊರಟಿದೆ. ಪಾಕಿಸ್ತಾನ ಭಿಕ್ಷೆಯನ್ನು ಎತ್ತುತ್ತಾ ಇದೆ. ಈಗೆಲ್ಲೋ ಸೌದಿ ಅರೇಬಿಯಾ ಅಲ್ಪ ಸ್ವಲ್ಪ ಏನೋ ಸಹಾಯ ಮಾಡ್ಬೋದು ಅನ್ನುವ ಆಸೆ ಹುಟ್ಟಿದೆ ಒಂದು ವಾರದ ಹಿಂದೆ. ಅಷ್ಟು ಬಿಟ್ಟರೆ ಚೈನಾ ಅಲ್ಲಿಯ ಖನಿಜ ಸಂಪತ್ತಿನ ಮೇಲೆ ಮತ್ತು ಪರ್ಯಾಯವಾಗಿ ಭಾರತದ ಮೇಲೆ ಹಿಡಿತ ಸಾಧಿಸ್ಬೋದು ಅನ್ನುವ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಒಂದು ಚೂರು ಎಂಜಲು ಹಣವನ್ನು ಕೊಟ್ಟು ಪಾಕಿಸ್ತಾನವನ್ನು ತನ್ನೊಟ್ಟಿಗೆ ಇಟ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಆದರೂ ಅದು ಯೂಸ್ ಆ್ಯಂಡ್ ಥ್ರೋ. ಅದಕ್ಕೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಬಳಸ್ಕೊಳ್ತದೆ, ಆಮೇಲೆ ಅದು ತೆಗೆದು ಬಿಸಾಡ್ತದೆ. ಇಂಥ ಚೈನಾವೂ ಕೂಡ ಈಗ ಹಿಂದೇಟು ಹಾಕ್ತಾ ಇದೆ. ರಷ್ಯಕ್ಕೆ ಹೋಗಿ ಹೊಡೆಸ್ಕೊಂಡ್ಬಂದರು, ಕೊಟ್ಟಿಲ್ಲ. IMFಯಿಂದ 100% ಅವರು ಮತ್ತೆ ಸಾಲವನ್ನು ಕೇಳ್ತಾ ಇದ್ದಾರೆ, ಆದರೆ ಅವರು ಕೊಡ್ತಾ ಇಲ್ಲ. ಅಲ್ಲಿಯ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಅವರು IMFನವ್ರು ಹೇಳ್ತಾ ಇದ್ದಾರೆ, ನೀವು ಇನ್ನು 3 ವರ್ಷದಲ್ಲಿ $73 ಬಿಲಿಯನ್ ತೀರಿಸತಕ್ಕದ್ದು ಸಾಲ ಅಂತ ಕಂಡೀಷನ್ ಹಾಕಿದರೆ ಇವರು ಹೇಳ್ತಾ ಇದ್ದಾರೆ, ನಮ್ಗೆ ಇನ್ನಿಷ್ಟು ಸಾಲ ಕೊಡಿ, ನಾವು ಮತ್ತೆ ತೀರಿಸ್ತೇವೆ ಅನ್ನುವಂಥ ಸ್ಲೋಗನ್ನನ್ನು ಹೇಳಿಕೊಂಡು ಇವರು ಬಚಾವಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿಯ ಪರಿಸ್ಥಿತಿ ಈ ಮಟ್ಟಕ್ಕೆ ಏರಿದೆ ಅನ್ನೋದಕ್ಕೆ ಕಾರಣವೇ ಏನು ಅಂತಂದರೆ ನಾನು ಹೇಳಿದ 2-3 ಕಾರಣಗಳಲ್ಲಿ ಬಹಳ ಮುಖ್ಯವಾದದ್ದು ಫ್ರೀ ಬೀಸ್ ಗ್ಯಾರಂಟಿಗಳು, ಬಿಟ್ಟಿ ಗ್ಯಾರಂಟಿಗಳು. ಆ ಬಿಟ್ಟಿ ಗ್ಯಾರಂಟಿಯನ್ನು ಪ್ರತಿಪಕ್ಷವು ಒಂದಕ್ಕಿಂತ ಒಂದು ನೋಡಿ, ಇಲ್ಲಿ ಕರ್ನಾಟಕದಲ್ಲಿ 5 ಗ್ಯಾರಂಟಿಯಿಂದ ಶುರುವಾಯಿತು. ದೆಹಲಿಯಲ್ಲಿ ಕೇಜ್ರಿವಾಲ್ ಇದರ ಪಿತಾಮಹ. ಇದನ್ನು ಇಟ್ಟುಕೊಂಡು ಇಲ್ಲಿ ಯಾರೋ ಒಬ್ಬರು ಮಾರ್ಗದರ್ಶಕರು ಹೇಳಿದರು ಅಂತ ದೇಶ ಬರ್ಬಾದ್ ಮಾಡುವಂಥದ್ದಕ್ಕೆ ಇಂಥ ಮಾರ್ಗದರ್ಶಕರೆಲ್ಲ ಬೇಕಾದಷ್ಟು ಸಿಗ್ತಾರೆ ನಿಮಗೆ. ಸೊ ಅವ್ರು ಹೇಳಿದರು ಅಂತ ಇಲ್ಲಿ 5 ಗ್ಯಾರಂಟಿಯನ್ನು ಕೊಟ್ಟರು. ಅದೇ ನೀವು ಪಂಚರಾಜ್ಯ ಚುನಾವಣೆಯಲ್ಲಿ ನೋಡಿ 52, 42, 32 ಹೀಗೆ ಬೇಕಾ ಬಿಟ್ಟಿ ಫ್ರೀ ಬೀಸ್ಗಳು, ಬಿಟ್ಟಿ ಗ್ಯಾರಂಟಿಗಳು. ಅಲ್ಲೇನಾದರೂ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು ಅಂತ ಆದರೆ ಮಾತ್ರ ಈ ದೇಶದ ಬರ್ಬಾದ್ ಆಗುವ ಕ್ಷಣಗಣನೆ ಆರಂಭ ಆಗಿದೆ ಅಂತಲೇ ಅರ್ಥ. ಯಾಕೆಂತಂದರೆ ಬಿಕಾಸ್ ಆಫ್ ಈ ಫ್ರೀ ಬೀಸ್ ಗ್ಯಾರಂಟಿಗಳು. ನೀವು ಹೇಳಿದ ಮೇಲೆ ಈಗ ಅದನ್ನು ಪೂರೈಸಲಿಕ್ಕಾಗಿ ಒದ್ದಾಡಬೇಕು ಅಂದರೆ ಸಾಲ ಮಾಡಬೇಕು ಅಂದರೆ ಅದು ಎಲ್ಲಿವರೆಗೆ ಹೋಗಿ ನಿಲ್ತದೆ? ಪಾಕಿಸ್ತಾನದ ಗತಿಯೇ ಆಗುತ್ತೆ. ಆಲ್ಮೋಸ್ಟ್ ಈಗ ಕರ್ನಾಟಕದಲ್ಲಿ ಇನ್ನು 1 ಅಥವಾ 2 ವರ್ಷ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಸಾಧ್ಯವೇ ಇಲ್ಲ ಅಂತೇಳಿ ಕ್ಯಾಬಿನೆಟ್ ಸಚಿವರು ಹೇಳಿದ್ದಾರೆ. ಅನುದಾನ ಸ್ಥಗಿತಗೊಂಡಿದೆ, ಅಭಿವೃದ್ಧಿ ಇಲ್ಲ, ಗುತ್ತಿಗೆದಾರರಿಗೆ ಮರುಪಾವತಿ ಆಗ್ತಾ ಇಲ್ಲ. ಇವರ ಫ್ರೀ ಬೀಸ್ಗಳಿಗಾಗಿ ಯಾವ್ಯಾವುದು ರಿಸರ್ವ್ ಫಂಡ್ಗಳನ್ನೆಲ್ಲ ಈಚೆ ಕಡೆ ತೆಗೆದು ಹಾಕ್ತಾ ಇದ್ದಾರೆ. ಮಕ್ಕಳಿಗೆ ಶೈಕ್ಷಣಿಕವಾದ ಯಾವ ಸೌಲಭ್ಯಗಳಿಲ್ಲ. ಆರ್ಥಿಕವಾದಂಥ ನೆಲೆಗಟ್ಟು ಕುಸಿತಾ ಇದೆ. ನಮ್ಮ ಶಾಲೆಗಳು ಇನ್ನಿಲ್ಲದಂತೆ ತೊಂದರೆಗೊಳಗಾಗಿವೆ. ಎಲ್ಲಿಯೂ ಪಠ್ಯಪುಸ್ತಕಗಳು ಇನ್ನೂ ಸಂಪೂರ್ಣವಾಗಿ ಕೊಡಲ್ಪಟ್ಟಿಲ್ಲ. ಆದರೂ ಸಚಿವರಿಗೆ ಹೊಸ ಕಾರು, ಇನ್ನೊಂದು ಮೋಜು ಮಸ್ತಿ ಅವೆಲ್ಲ ನಡೀತಾನೆ ಇದೆ. ಯಾಕೆಂದರೆ ಸಾಲ ಈಗ ಸದ್ಯಕ್ಕೆ ಕರ್ನಾಟಕಕ್ಕೆ ಎಲ್ಲಿ ಕೇಳಿದರೂ ಸಾಲ ಕೊಡ್ತಾರೆ. ಯಾಕೆಂದರೆ ಕರ್ನಾಟಕದ ಒಟ್ಟು ಆರ್ಥಿಕವಾದಂಥ ಸ್ಥಿತಿಗತಿಗಳ ಚರಿತ್ರೆ ಬಹಳ ಅದ್ಭುತವಾಗಿದೆ. ಮತ್ತು ಅದು ಇಂಟರ್ನ್ಯಾಷನಲಿ ಬೆಂಗಳೂರು ಸಿಟಿ ಅಂತಂದರೆ ಸಾಫ್ಟ್ವೇರ್ ದೃಷ್ಟಿಯಿಂದ ಅದು ಅದ್ಭುತವಾದಂಥ ಒಂದು ಫ್ರೇಮ್ವರ್ಕಲ್ಲಿದೆ. ಸದ್ಯಕ್ಕೇನು ತೊಂದರೆ ಆಗೋದಿಲ್ಲ. ಆದರೆ ಭವಿಷ್ಯ ಇಲ್ಲಿ ನೋಡಿ, ಪಾಕಿಸ್ತಾನದ ಇನ್ನೊಂದು ಭೀಕರವಾದಂಥ ರಣಭೀಕರ ಅಂತಾರಲ್ಲ ಆ ಥರದ್ದು. ಯಾಕೆಂದರೆ ಮಾಲ್ಗಳಲ್ಲಿ ಈಗಾಗಲೇ ಕರೆಂಟನ್ನು ಕೊಡಲಿಕ್ಕಾಗದೇ 8 ಗಂಟೆಗೆ ಬಂದ್ ಮಾಡಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಕೊರತೆಯಿಂದ ಎಲ್ಲರೂ ವರ್ಕ್ ಫ್ರಮ್ ಹೋಮು. ಆಮೇಲೆ ನಿರುದ್ಯೋಗ ಹೇಗಾಗಿದೆ, ಯಾಕೆಂತಂದರೆ ಪಾಕಿಸ್ತಾನ ಯಾವತ್ತೂ ಭಯೋತ್ಪಾದಕರ ಅಡಗುದಾಣ. ಅಲ್ಲಿ ಯಾವುದೇ ರೀತಿಯ ಸ್ಥಿರತೆ ಇಲ್ಲ. ಆಮೇಲೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಒಂದು ಸೆಕ್ಯೂರಿಟಿ ವೈಸು ನಿಮಗೆ ಯಾವ ಭರವಸೆಗಳು ಇಲ್ಲ ಅಲ್ಲಿ.
ಆದ್ದರಿಂದ ಏನಾಗ್ತಾ ಇದೆ, ಇಂಟರ್ನ್ಯಾಷನಲ್ ಯಾವುದೇ ಹೂಡಿಕೆದಾರರು ಬರ್ತಾ ಇಲ್ಲ. ಸೊ ಅಲ್ಲಿದ್ದವರು ಕೂಡ ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾ ಇದ್ದಾರೆ, ಪರದೇಶಕ್ಕೆ ಹೋಗಿ ಬಿಸ್ನೆಸ್ ಮಾಡ್ತಾರೆ, ಅಲ್ಲಿ ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ 100% ಅಲ್ಲಿಯ ಉತ್ಪನ್ನ ಅಥವಾ ಸ್ವದೇಶಿ ಉತ್ಪನ್ನ ಅಥವಾ ಎಲ್ಲ ಅಲ್ಲಿಯ ಏನು ಆ ಸ್ಥಿರತೆ ಸಂಪೂರ್ಣ ಕುಸಿದಿದೆ. ಮೇಕ್ ಇನ್ ಇಂಡಿಯಾ ಅನ್ನುವಂಥ ನೆಲೆಯಲ್ಲಿ ಇವತ್ತು ನಾವು ಭಾರತದವರು ಪರಾವಲಂಬನೆಯನ್ನು ಬಿಟ್ಟು ನಾವು ಆಮದನ್ನು ಮಾಡುವುದನ್ನು ನಿಲ್ಲಿಸಿ ನಾವು ರಫ್ತು ಮಾಡ್ತಾ ಇದ್ದೇವೆ. ಒಂದು ದೇಶದ ಆರ್ಥಿಕತೆಯ ಬೆಳವಣಿಗೆ ಅಂದ್ರೇನು? ರಫ್ತು ಜಾಸ್ತಿ ಆಗಬೇಕು, ಆಮದು ಕಡಿಮೆ ಆಗಬೇಕು. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಗಳಾಗ್ತಾ ಇದ್ದೇವೆ. ನಾವೇ ತಯಾರು ಮಾಡ್ತಾ ಇದ್ದೇವೆ, ನಾವೇ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ. ನಾವು ಯಾವುದಕ್ಕೂ ಅವಲಂಬನೆಯನ್ನು ಇಟ್ಕೊಂಡಿಲ್ಲ. ಕಳೆದ 10 ವರ್ಷ ಆಡಳಿದಂಥ ಮನಮೋಹನ್ ಸಿಂಗ್ ಆಡಳಿತದವರೆಗೂ ಇಲ್ಲಿ ಏನಾಗಿತ್ತು, ಸಂಪೂರ್ಣ ನಾವು ಬೇರೆಯವರಿಂದ ಅವಲಂಬನೆ, ಬೇರೆಯವರಿಂದ ತೆಗೆದುಕೊಳ್ಳೋದು. ಒಂದು ಇಂಜಿನ್ ಬೇಕು ಅಂತಂದರೂ ಅಲ್ಲಿಂದ ತಯಾರಿಸ್ಕೊಂಡು ಇಲ್ಲಿ ತಂದು ಫಿಟ್ ಮಾಡೋದು. ಆದರೆ ಈ 10 ವರ್ಷದಲ್ಲಿ ಏನಾಗಿದೆ, ಮೋದಿಯವರ ಗೌರ್ಮೆಂಟಲ್ಲಿ ನಾವು ಸ್ವಾಭಿಮಾನಿಗಳಾಗಿದ್ದೇವೆ, ನಾವೇ ರಫ್ತು ಮಾಡ್ತಾ ಇದ್ದೇವೆ, ನಾವು ಆಮದು ಮಾಡ್ತಾ ಇಲ್ಲ. ಆದರೆ ಪಾಕಿಸ್ತಾನದಲ್ಲಿ ಏನಾಗಿದೆ, ಅಲ್ಲಿ ಕಳೆದ ವರ್ಷದ ಒಂದು ನೀವು ರಫ್ತು ಮಾಡಿದಂಥ ಒಂದು ರೇಷಿಯೋವನ್ನು ತೆಗೆದುಕೊಂಡ್ರೆ ನೋಡಿ, ಅವರ ಎಕ್ಸ್ಪೋರ್ಟ್ ಅಂದರೆ ಅವರ ರಫ್ತು $31 ಬಿಲಿಯನ್ ಲಾಸ್ಟ್ ಇಯರ್. ಅದೇ ಆಮದು $81 ಬಿಲಿಯನ್. ಲೆಕ್ಕ ಹಾಕಿ ನೀವು. ಈ ರೇಷಿಯೋ ಈ ರೀತಿ ಇದ್ದರೆ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನ ಸ್ಥಿತಿಗೆ ತರೋದು ಹೇಗೆ? ಆಮೇಲೆ ಅಲ್ಲಿಯ ಬೆಲೆ ಏರಿಕೆಯನ್ನು ನೋಡಿ. ಈಗ ಇಲ್ಲೂ ಕರ್ನಾಟಕದಲ್ಲೂ ಆಗ್ತಾ ಇದೆ. ಫ್ರೀ ಬೀಸನ್ನು ಕೊಟ್ಟ ಈ 6 ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನು ತಾವೆಲ್ಲರೂ ಅನುಭವಿಸ್ತಾ ಇದ್ದೀರಿ. ಅಂದರೆ ಕೇವಲ 6 ತಿಂಗಳಲ್ಲಿ ನಮಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಅಂತಾದರೆ ಇದು 5 ವರ್ಷ ಮುಂದುವರೆದರೆ ಏನಾಗ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕಿಲ್ಲಿ ಉದಾಹರಣೆ ಇದೆ ನೋಡಿ. 1 kg ಟೀ ಪುಡಿಯ ಬೆಲೆ ಪಾಕಿಸ್ತಾನದಲ್ಲಿ $2,000. ಅಲ್ಲಿಯ ಸರ್ಕಾರ ಹೇಳ್ತಾ ಇದೆ, ದಿನಕ್ಕೆ 1 ಟೀ ಕುಡೀರಿ, ಇಲ್ಲದೇ ಇದ್ರೆ ಯಾವುದಾದ್ರು ಕಷಾಯವೋ ಡಿಕಾಕ್ಷನ್ ಏನಾದರೂ ಮಾಡ್ಕೊಂಡು ಪರ್ಯಾಯವನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕೆಂದರೆ ಟೀ ಪುಡಿಯನ್ನು ಆಮದು ಮಾಡಿಕೊಳ್ಳಿಕ್ಕೂ ಸರ್ಕಾರದಲ್ಲಿ ದುಡ್ಡಿಲ್ಲ. $2,000 1 kg ಟೀ ಪುಡಿಗೆ. ಇನ್ನು ಅಕ್ಕಿ 1 kgಗೆ $310. ಹಾಗೆ ಪೆಟ್ರೋಲ್ $340. ಅದೇ ರೀತಿಯಲ್ಲಿ 1 ಲೀಟರ್ ಹಾಲು $190. 1 ಡಜನ್ ಮೊಟ್ಟೆಗೆ $300. 1 kg ಚಿಕನ್ನಿಗೆ $720. 1 kg ನೀರುಳ್ಳಿಗೆ $130. ಡಜನ್ ಬಾಳೆಹಣ್ಣಿಗೆ $180. 1 ಲೀಟ್ರ್ ನೀರು $70. ನೀವು ಯಾವುದೋ ಒಂದು ತಿಂಡಿ ತೀರ್ಥಕ್ಕೆ ಬೆಳಗ್ಗೆ ಒಂದು ಹೋಟೆಲ್ಗೆ ಹೋಗ್ತೀರಿ ಅಂತಾದರೆ ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿ ಇವತ್ತು $500ರಿಂದ $1,000 ಬೇಕಾಗಿದೆ. ಅಲ್ಲಿಯ ನಿರುದ್ಯೋಗದ ಹಾಹಾಕಾರ ಯಾವ ಮಟ್ಟಕ್ಕೆ ಬೆಳೆದಿದೆ ಗೊತ್ತಾ? ಯಾಕೆಂದರೆ ಪ್ರೊಡಕ್ಷನ್ ಇಲ್ಲ, ಕಂಪನಿಗಳಿಲ್ಲ, ಪರದೇಶದಿಂದ ಬಂದು ಯಾರೂ ಹೂಡಿಕೆ ಮಾಡೋದಿಲ್ಲ. ಅಲ್ಲಿಯ ದೇಶದ ಬಿಸ್ನೆಸ್ ಮ್ಯಾನ್ಗಳು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ, ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಏನಾಗಿದೆ, ಒಂದು ಪ್ಯೂನ್ ಪೋಸ್ಟಿಗೆ, ಇದು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದಂಥ ಸುದ್ದಿ, ಒಂದು ಪ್ಯೂನ್ ಪೋಸ್ಟಿಗೆ 10 ಲಕ್ಷ ಅಪ್ಲಿಕೇಶನ್ ಬಂದಿತ್ತಂತೆ. ಲೆಕ್ಕ ಹಾಕಿ ನೀವು. ಅಂದರೆ ನಿರುದ್ಯೋಗದ ಆ ಒಂದು ಡೆನ್ಸಿಟಿ, ಹಾಹಾಕಾರ ಯಾವ ಮಟ್ಟದಲ್ಲಿರ್ಬೋದು. ಹೀಗಾಗಿ ಅಲ್ಲಿನ ಯುವ ಸಮುದಾಯ ಪರದೇಶಗಳಿಗೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದೆ. ಪರದೇಶಗಳಲ್ಲಿ ಕೂಡ ಪಾಕಿಸ್ತಾನಿಯರಿಗೆ ಈಗ ಮೊದಲನಾಗೆ ಬೆಲೆ ಇಲ್ಲ. ಇತ್ತೀಚೆಗೆ ಸೌದಿ ಅರೇಬಿಯಾ ಮೆಕ್ಕದಲ್ಲಿ ಸೌದಿ ಅರೇಬಿಯಾ ಸರ್ಕಾರವನ್ನು ಇದನ್ನು ಹೊರಡಿಸಿದೆ, ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೋಟಿಸನ್ನು ಕೊಟ್ಟಿದೆ. ಏನು ಅಂತಂದರೆ, ಅಲ್ಲಿ ಹೋದಂಥ ಕೆಲಸದವರು ಕೆಲಸ ಇಲ್ಲದೇ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ತಾರೆ. ಭಿಕ್ಷೆ ಬೇಡುವವರನ್ನೆಲ್ಲ ಅವರು ಹಿಡಿದು ಜೈಲಿಗೆ ಹಾಕಿದ ಪರ್ಸೆಂಟೇಜ್ ಎಷ್ಟು ಗೊತ್ತುಂಟ? 92%. ಲೆಕ್ಕ ಹಾಕಿ. ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ತಳಮಟ್ಟಕ್ಕೆ ಕುಸಿದರೆ, ಆರ್ಥಿಕ ಸ್ಥಿತಿ ಕುಸಿದರೆ, ಸಾಲದ ಮಟ್ಟ ತೀವ್ರವಾಗಿ ಹೆಚ್ಚುತ್ತಾ ಹೋದರೆ ಅದರ ಪರಿಸ್ಥಿತಿ ಕೊನೆಗೆ ಎಲ್ಲಿಗೆ ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಈಗ ನಾವು ಅದೇ ದಾರಿಯಲ್ಲಿ ಪಂಜಾಬ್ ಹೋಗ್ತಾ ಇದೆ, ನೆನಪಿಡಿ.
ಮತ್ತೆ ಮತ್ತೆ ನಾನು ಹೇಳಬೇಕಾಗಿಲ್ಲ, ಈಗಾಗಲೇ ಶ್ರೀಲಂಕಾ ಆ ಸ್ಥಿತಿಯನ್ನು ಅನುಭವಿಸಿದೆ. ಸಚಿವರನ್ನೆಲ್ಲ ಪಬ್ಲಿಕ್ಕಲ್ಲಿ ಕೊಚ್ಚಿ ಹಾಕಿದರು, ನೋಡಿದಿರಿ ನೀವು. ಅವರ ದೊಡ್ಡ ದೊಡ್ಡ ಶ್ರೀಮಂತ ಸಚಿವರ ಮನೆಗಳನ್ನು ಹೋಗಿ ಧ್ವಂಸ ಮಾಡಿದರು. ಜನರ ಆಕ್ರೋಶ. ಸಮೃದ್ಧವಾಗಿದ್ದಂಥ ದೇಶ ಅದು. ಈ LTTಯ ಹಾವಳಿಗೆ ನಲುಗಿತ್ತೆ ಬಿಟ್ಟರೆ ಇದೇ ಫ್ರೀ ಬೀಸಿನಿಂದ ಸಂಪೂರ್ಣವಾಗಿ ನೆಲೆ ಕಚ್ಚಿತು. ನೇಪಾಳ ಏನಾಗ್ತಾ ಆಯಿತು. ಹಾಗಾಗಿ ಈ ಫ್ರೀ ಬೀಸಿನ ಕತೆ ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋದಕ್ಕೆ ಪಾಕಿಸ್ತಾನ ಜೀವಂತ ಉದಾಹರಣೆ. ಇಷ್ಟಾಗಿಯೂ ಅಲ್ಲಿ ಧರ್ಮವೇ ಮುಖ್ಯ, ದೇಶ ಮುಖ್ಯ ಅಲ್ಲ ಅನ್ನುವಂತಹ ಇದು. ಜಮ್ಮು ಕಾಶ್ಮೀರ ನಮಗೆ ಬೇಕು ಅಂತ ಈಗಲೂ ಭಯೋತ್ಪಾದಕತೆಗೆ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅನ್ನುವ ಹಾಗೆ ಸಾಲ ಮಾಡಿಯಾದರೂ ಭಯೋತ್ಪಾದಕತೆ ಮುಂದುವರಿಸು ಅನ್ನುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಭಾರತದ ವಿರುದ್ಧ ದ್ವೇಷದ ಹುನ್ನಾರವನ್ನು ಇನ್ನೂ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆದರೆ ಅಲ್ಲಿಯ ಯೂಟ್ಯೂಬರ್ಗಳು, ಯೂತ್ಗಳೆಲ್ಲ ನೀವು ಕೇಳುವ ಆ ಒಂದು ಹೃದಯ ಮಿಡಿಯುವ ಮಾತುಗಳನ್ನು ನೀವು ಕೇಳಿರ್ತೀರಿ ಅಂತ ಅಂದ್ಕೊಳ್ತೇನೆ. ನಮಗೆ ಜಮ್ಮು ಬೇಡ, ಕಾಶ್ಮೀರ ಬೇಡ, ನಮಗೆ ಇದು ಏನು ಭಯೋತ್ಪಾದಕರು ಬೇಡ, ಯಾರೂ ಬೇಡ, ನಮಗೊಂದು ಬದುಕಬೇಕು, ನೀರು ಬೇಕು, ಅನ್ನ ಬೇಕು, ಆಶ್ರಯ ಬೇಕು, ನಮಗೊಂದು ಸಮಾಧಾನ ಬೇಕು. ಆದ್ದರಿಂದ ನಮಗೆ ಭಾರತದೊಟ್ಟಿಗೆ ಪಾಕಿಸ್ತಾನವನ್ನು ಮರ್ಜ್ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಮೋದಿಯವರನ್ನು ನಮಗೊಂದು 10 ವರ್ಷಕ್ಕೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದದನ್ನು ನೋಡಿದ್ದೀರಿ. ಇಲ್ಲಿ ಬದುಕುವಂಥ ಮುಸ್ಲಿಮರು ಅತ್ಯಂತ ಪುಣ್ಯವಂತರು ಅಂತ ಹೇಳಿದ್ದನ್ನು ಕೇಳ್ತಾ ಇದ್ದೀರಿ. ಆದರೆ ನಮ್ಮ ದೇಶದಲ್ಲಿ ದುರಂತ ಅಂದರೆ ಹಿತ್ತಲ ಗಿಡ ನಮಗೆ ಮದ್ದಲ್ಲ. ನಿಂತಲ್ಲಿ ಕುಂತಲ್ಲಿ. ಇವತ್ತೊಂದು ವಾಟ್ಸಪ್ಪಲ್ಲಿ ಒಂದು ನೋಡಿದೆ, ಒಬ್ಬರು ಕಮ್ಯುನಿಸ್ಟರು, ಬುದ್ಧಿಜೀವಿಗಳು, ಅವರು ಇವತ್ತೊಂದು ಆರ್ಟಿಕಲ್ ಬರೆದು ನನಗೆ ಕಳಿಸ್ಯಾರ. ಏನು ಅಂತಂದರೆ, ಭಾರತದ ಕ್ರೀಡಾಪಟುಗಳು ಗೆದ್ದರೆ ಅದಕ್ಕೆ ಮೋದಿ ಕಾರಣ. ಈಗ ಆಸ್ಟ್ರೇಲಿಯಾದೆದುರು ಕ್ರಿಕೆಟು ಭಾರತ ಸೋತಿತ್ತಲ್ಲ, ಅದಕ್ಕೂ ಯಾರು ಕಾರಣ? ಎಂಥ ನಜಬಂಡ ಪ್ರಶ್ನೆ ರೀ ಇದು, ಎಂಥ ಬುದ್ಧಿಹೀನ ಪ್ರಶ್ನೆ ರೀ. ಒಲಿಂಪಿಕ್ಸಲ್ಲಿ ಇಂಡಿವಿಜುವಲ್ ಗೇಮಲ್ಲಿ ಭಾರತ ತಂದಂಥ ಇಡೀ ಒಂದು ಪದಕಗಳು 75 ವರ್ಷದಲ್ಲಿ ಎಷ್ಟು ತಂದಿದ್ರು, ಈಗ ಈ ಕಳೆದ ಸಾಲಿನಲ್ಲಿ ಎಷ್ಟು ತಂದರು, ಈಗೊಂದು 2 ತಿಂಗಳ ಹಿಂದೆ. ಅದು ಭಾರತದ ಹೆಮ್ಮೆ. ಹೇಗೆ ಅದು ಅಂದರೆ ಆ ಇನ್ಫ್ರಾಸ್ಟ್ರಕ್ಚರನ್ನು ಬದಲಾಯಿಸಿದ್ದು, ಅವರಿಗೆ ಒಳ್ಳೆ ಫುಡ್ಡನ್ನು ಕೊಟ್ಟಿದ್ದು, ಅವರಿಗೆ ಒಳ್ಳೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು, ಅವರಿಗೆ ಒಳ್ಳೆಯ ಕೋಚನ್ನು ಕೊಟ್ಟಿದ್ದು, ಅವರಿಗೆ ಯಾವುದೇ ರೀತಿಯ ಹೆರಾಸ್ಮೆಂಟ್ ಮಾಡದೇ ಇರುವಂಥ ಒಂದು ವ್ಯವಸ್ಥೆಯನ್ನು ನಿರೂಪಣೆ ಮಾಡಿದ್ದು. ಇಂಥ ವ್ಯಂಗ್ಯ ಮಾಡಲಿಕ್ಕೆ ನಿಮಗೆ ಹೇಗ್ರಿ ಮನಸ್ಸು ಬರುತ್ತೆ? ಅದು ಇವತ್ತಿನ ನಮ್ಮ GDP ಯಾವುದೇ ರೀತಿ ಇದೆ ಅನ್ನೋದನ್ನು ಇವತ್ತು ಇಡೀದಾಗಿ ಪತ್ರಿಕೆಯ ಮುಖಪುಟದಲ್ಲೇ ಬಂದಿದೆಯಲ್ರಿ. ವಿಶ್ವದ 4ನೇ ಸ್ಥಾನಕ್ಕೆ ನಾವು ಬರ್ತಾ ಇದ್ದೇವಲ್ರಿ. ಮೋದಿಯವರು ಅಂದರೆ ಆಗದೇ ಇದ್ದಂಥ ಹೆಂಡತಿ ಬಡಿಸಿದರೆ ಮೊಸರಲ್ಲೂ ಕಲ್ಲು ಅನ್ನುವ ರೀತಿಯಲ್ಲಿ ದರಿದ್ರ ಬುದ್ಧಿಜೀವಿಗಳು, ಈ ಎಡಪಂಥೀಯರು, ಈ ಕಾಂಗ್ರೆಸ್ಸಿಗರು ಕಣ್ಣಿಗೆ ಏನು ಬಟ್ಟೆ ಕಟ್ಕೊಳ್ತಿದ್ದೀರಾ? ಏನು ಮಾಡ್ತಾ ಇದ್ದೀರಿ? ನಾನು ಕಂಡ ಮೊಲಕ್ಕೆ 3 ಕಾಲು ಅನ್ನೋದು ಒಂದು ಗಾದೆ ಅದು. ಆದರೆ ನಾನು ಕಂಡ ಮೊಲಕ್ಕೆ 5 ಕಾಲು ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಅಪ್ರಬುದ್ಧತನ. ಹಾಡೇ ಹಗಲು ನಿಮಗೆ ಕಾಣ್ತಾ ಇದೆ ಇಲ್ಲಿ ಅಭಿವೃದ್ಧಿ, ಅಥವಾ ಇಲ್ಲಿಯ ಕೋಮುವಾದಿಗಳು ಅಂತಿರಲ್ಲ BJPಯವರನ್ನು, ಅಥವಾ ಮೋದಿ ಅಧಿಕಾರವನ್ನು ಅಥವಾ ಮೋದಿಯವರನ್ನು ಸೇರಿ ಈ 10 ವರ್ಷದಲ್ಲಿ ಎಲ್ಲಿ ಕೋಮುವಾದವನ್ನು ಕಂಡ್ರಿ ನೀವು? ಎಲ್ಲಿ ಕೋಮು ಸಂಘರ್ಷವನ್ನು ಕಂಡ್ರಿ? ಅಂಥ ಕಾಶಿಯಲ್ಲಿ ಪ್ರೀತಿ ವಿಶ್ವಾಸದಿಂದಲೇ ಮಾಸ್ಕ್ಗಳನ್ನು ಸ್ಥಳಾಂತರಿಸಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಯ ಮುಸ್ಲಿಮರ ಎಲ್ಲರ ಮನಸ್ಸನ್ನು ಗೆದ್ದು ಚಾರಿತ್ರಿಕವಾಗಿ ಅದನ್ನು ಇಡೀದಾಗಿ ರೀಕನ್ಸ್ಟ್ರಕ್ಟ್ ಮಾಡಲಾಯ್ತಲ್ಲ. ಕಣ್ಣಿಗೆ ಕಾಣೋದಿಲ್ವಾ? ಇನ್ನೇನು ಜನವರಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ಎಲ್ಲಾದರೂ ಕೋಮುಗಲಭೆ ಆಯಿತಾ? ಇನ್ನೇನಾದರೂ ಇಡೀ ದೇಶದಿಂದ ಫ್ರೀ ರೈಲನ್ನು ಇತ್ಯಾದಿಗಳನ್ನೆಲ್ಲ ಬಿಟ್ಟು ರಾಮ ಮಂದಿರ ನೋಡಲಿಕ್ಕೆ ಜನರಿಗೆ ಅವಕಾಶ ಮಾಡಿಕೊಟ್ಟಂಥದ್ದನ್ನೇ ದುರುಪಯೋಗ ಪಡಿಸ್ಕೊಂಡು 24ರ ಚುನಾವಣೆಗೆ ಒಂದು ಅಸ್ತ್ರ ಹುಡುಕುವಂಥ ಕುತ್ಸಿತ ಮನಸ್ಸಿದ್ದಂಥವ್ರು, ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸಿದಂಥವರು, ದೇಶದ್ರೋಹಿಗಳು ತಾವೇ ಹೋಗಿ ಬೆಂಕಿ ಹಚ್ಚಿ ಅದನ್ನು ಬೇರೆ ರೀತಿಯಲ್ಲಿ ಅದಕ್ಕೆ ಒಂದು ಕೋಮು ಗಲಭೆಯನ್ನು ಸೃಷ್ಟಿಸುವ ಸಾಧ್ಯತೆಗಳಿಲ್ಲ ಅಂತಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತಾ ಇದೆ ಅದರ ಬಗ್ಗೆ. ಮೊದಲನಾಗಿಲ್ಲ ತಿಳ್ಕೊಬೇಡಿ,
ಗೋಧ್ರಾ ಘಟನೆ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೆಡೆಮುರಿ ಕಟ್ಟು ಒಳಗೆ ಹಾಕ್ತಾರೆ, ಯಾಕೆಂದ್ರೆ ಅಂಥ ಬಲಿಷ್ಠವಾದ ಭಾರತ ಈಗ ನಮ್ಮ ಕಣ್ಣೆದುರಿದೆ. ಅಂದರೆ ನಾವು ಬಿಟ್ಟಿ ಭಾಗ್ಯವನ್ನು, ಅದು ಕಾಂಗ್ರೆಸ್ ಕೊಡಲಿ, ಬಿ ಜೆ ಪಿ ಕೊಡಲಿ, ಯಾರೇ ಕೊಡಲಿ, ಬಿಟ್ಟಿ ಭಾಗ್ಯದಿಂದ ಏನಾಗತ್ತೆ ಅನ್ನುವಂಥ ದುರಂತಕ್ಕೆ ಪಾಕಿಸ್ತಾನದ ವರ್ತಮಾನದ ಸಾಕ್ಷಿ ನಮ್ಮ ಕಣ್ಣೆದುರಿದೆ. ಇಷ್ಟಾದರೂ ಕೂಡ ನಾವು ಯೋಚನೆ ಮಾಡ್ತಾ ಇಲ್ವಲ್ಲ, ಇಷ್ಟಾದರೂ ಯೋಚನೆ ಮಾಡ್ತಾ ಇಲ್ವಲ್ಲ. ಇಡೀ ಪಾಕಿಸ್ತಾನದ ಭೂಭಾಗವನ್ನೇ ಮಾರಿದರೂ ಕೂಡ ಸಾಲವನ್ನು ತೀರಿಸಲಿಕ್ಕಾಗಲಿಕ್ಕೆ ಸಾಧ್ಯವೇ ಇಲ್ಲ. ದಿನಚರಿ ಮಾಡಲಿಕ್ಕಾಗ್ತಾ ಇಲ್ಲ, ದೈನಿಕ ಬದುಕನ್ನು ನಡೆಸಲಿಕ್ಕಾಗ್ತಾ ಇಲ್ಲ. ಸಂಪೂರ್ಣವಾಗಿ ಇಡೀ ಬೀದಿಗಳಲ್ಲಿ ಅನ್ನಕ್ಕೆ, ಆಹಾರಕ್ಕೆ, ದೈನಂದಿನ ಕಾರಣಕ್ಕಾಗಿ ಹಾಹಾಕಾರ ಎದ್ದಿದೆ. ಇಂಥದ್ದನ್ನು ನೋಡಿಯೂ ಕೂಡ ನಾವು ಮತದಾರರು ಈ ಬಿಟ್ಟಿ ಭಾಗ್ಯಗಳಿಗೆ ಕ್ಷುಲ್ಲಕವಾದಂಥ ಒಂದು 200 ಯೂನಿಟ್ಟು ಕರೆಂಟು, ಒಂದು 2,000 ರೂಪಾಯಿ ಇತ್ಯಾದಿ ಸಿಕ್ಕಿಬಿಟ್ರೆ ನೀವು ಸುಭಿಕ್ಷರಾಗ್ಬಿಡ್ತೀರಾ? ಫ್ರೀ ಬೀಸ್ಗಳನ್ನು ಕೊಡಿ, ಬಡತನದ ರೇಖೆಯಿಂದ ಕೆಳಗಿರೋರಿಗೆ ಕೊಡಿ, ಅನಾಥರಿಗೆ ಕೊಡಿ, ಅಲೆಮಾರಿಗಳಿಗೆ ಕೊಡಿ, ಅಶಕ್ತರಿಗೆ ಕೊಡಿ, ವಯೋವೃದ್ಧರಿಗೆ ಕೊಡಿ, ಓದುವ ಮಕ್ಕಳಿಗೆ ಕೊಡಿ, ಒಳ್ಳೆಯ ಶಿಕ್ಷಣ ಕೊಡಿ, ಅವರಿಗೆ ಶೈಕ್ಷಣಿಕ ಭತ್ಯೆ ಕೊಡಿ, ಅದನ್ನು ಕರಾರುವಕ್ಕಾಗಿ ಅಧ್ಯಯನ ಮಾಡಿಕೊಡಿ. ಬೆಂಗಳೂರಿನಲ್ಲಿ 5-6 ಮಹಡಿಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟು ತಿಂಗಳಿಗೆ 2-3 ಲಕ್ಷ ಬಾಡಿಗೆಯನ್ನು ಅನುಭವಿಸರೂ ಕೂಡ 200 ಯೂನಿಟ್ ಕರೆಂಟ್ ಫ್ರೀ, ಬಸ್ಸಿನಲ್ಲಿ ಹೆಣ್ಮಕ್ಕಳಿಗೆ ಫ್ರೀ, ಗೃಹಲಕ್ಷ್ಮಿ ದುಡ್ಡು, ಅವ್ರ ಮನೆಯಲ್ಲಿ ಯಾರಾದರೂ ಪದವೀಧರ ನಿರುದ್ಯೋಗಿ ಆಗಿದ್ದರೆ ಅವನಿಗೆ 3,000 ರೂಪಾಯಿ ನೀವು ಇನ್ನೂ ಕೊಟ್ಟಿಲ್ಲ, ಆ ಪ್ರಶ್ನೆ ಬೇರೆ. ಅಂದರೆ ನಿಮ್ಮ ಬಡವ ಮತ್ತು ಬಲ್ಲಿದ ಅನ್ನುವುದರ ರೇಖೆಯೇ ಇಲ್ಲ, ನಿಮಗೆ ವೈಜ್ಞಾನಿಕವಾದಂಥ ಅಳತೆಗೋಲೆ ಇಲ್ಲ. ಹೇಗೆ ಫ್ರೀ ಬೀಸನ್ನು ಸಾಮೂಹಿಕರಣ ಮಾಡ್ತೀರಿ? ಅದಕ್ಕೊಂದು ಮಾನದಂಡ ಬೇಡವಾ? ಇದನ್ನು ಹೇಳಿದರೆ ಏನಾಗ್ತದೆ? ಕಾಂಗ್ರೆಸ್ ವಿರೋಧಿಗಳು, ಕೋಮುವಾದಿಗಳು, ಮೋದಿಯ ಬಕೆಟು. ಹೌದ್ರಿ, ನಾವು ಮೋದಿಯ ಬಕೆಟೆ. ಏನಾಯ್ತೀಗ? ನಾವು ಅಭಿವೃದ್ಧಿ ಮಾಡುವ ಎಲ್ಲ ವ್ಯಕ್ತಿಗಳ ಬಕೆಟೆ, ಅವರ ಗುಣಗಾನನೇ ಮಾಡ್ತೇವೆ. ಏನು ಅದರಲ್ಲಿ? ದೇಶ ಮುಖ್ಯ ರೀ ನಮಗೆ. ನಮ್ಮ ಸಂತಾನ ನಾಳೆ ಬದುಕಬೇಕಲ್ಲ. ನಾವು ಏನೋ ಕಷ್ಟ ಸುಖ ಬದುಕಿ ಸತ್ತು ಹೋಗ್ತೇವೆ. ನಮ್ಮ ಮುಂದಿನ ಜನಾಂಗ, ಮುಂದಿನ ವಂಶ ಏನು ಮಾಡಬೇಕು? ಪಾಕಿಸ್ತಾನದವ್ರ ಹಾಗೆ ಭಿಕ್ಷೆ ಬಿಡಬೇಕೇನೋ? ಹಾಗಾಗಿ ಎಲೆಕ್ಷನ್ನು ಹತ್ತಿರದಲ್ಲಿದೆ. ಮತ್ತೆ ನಮಗೆ ಮತ ಹಾಕುವಂಥ ಅಧಿಕಾರ ಪ್ರಾಪ್ತವಾಗ್ತಾ ಇದೆ. ಮುಖ್ಯವಾಗಿ ಕೇಂದ್ರದ ಎಲೆಕ್ಷನ್ನು, ಚುನಾವಣೆ, ಆಮೇಲೆ ಸ್ಥಳೀಯ ಬಾಡಿಗಳಿಗೂ ಎಲೆಕ್ಷನ್ ಆಗ್ತದೆ. ಇನ್ನು ಒಂದರ ಮೇಲೆ ಒಂದು ಎಲೆಕ್ಷನ್ಗಳು ಬರ್ತಾರೆ. ಆದ್ದರಿಂದ ನಾವು ಯಾರಿಗೆ ಮತ ಹಾಕಬೇಕು ಅನ್ನೋದರ ಬಗ್ಗೆ ಈಗಲೂ ನಾವು ಪ್ರಜ್ಞಾವಂತರಾಗದೇ ಇದ್ದರೆ ಪಾಕಿಸ್ತಾನದ ಗತಿ ನಮ್ಮ ದುರ್ಗತಿ, ಅದೇ ನಮ್ಮ ಭವಿಷ್ಯ. ನೆನಪಿಡಿ, ಇಲ್ಲಿ ಎಚ್ಚರ ತಪ್ಪಿದರೆ ನಾವು ನಮ್ಮ ಈಗಿನ ಬದುಕಿನ ಒಂದು ಸಾಮಾನ್ಯ ಒಂದು ಸುಖವನ್ನು ಅದು ಇದೆಯಲ್ಲ, ಅದನ್ನು ಸಂಪೂರ್ಣ ಕಳ್ಕೊಳ್ತೇವೆ. ನೆನಪಿಡಿ. ನಮಸ್ತೆ.